ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಆರೋಗ್ಯಕರವಾದ ಜೀರಿಗೆ ಮಾಲ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಗೆ 1 ಕಪ್ಪಷ್ಟು ಧನ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಹೀಗೆ ರೋಸ್ಟ್ ಮಾಡ್ಕೊಳ್ಳುವ. ನಾವು ಧನ್ಯ ಕಾಳು ತೊಗೊಂಡಿದ್ದೀವಲ್ಲ ಅದೇ ಕಪ್ನಲ್ಲಿ ಜೀರಿಗೆ ಕೂಡ ಹಾಕೊಳ್ಳುವ. 1 ಕಪ್ಪಷ್ಟು ಜೀರಿಗೆ, 1 ಕಪ್ಪಷ್ಟು ಧನ್ಯ ಕಾಳು, ಎರಡು ಸಮ ಪ್ರಮಾಣದಲ್ಲಿ ಇರಬೇಕು. ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ಕಾಲು ಭಾಗದಷ್ಟು ಮೆಂತ್ಯ ಕಾಳನ್ನ ಕೂಡ ಹಾಕೊಳ್ಳುವ. ಜೀರಿಗೆ ಮತ್ತು ಧನ್ಯ ಕಾಳನ್ನ ಹಾಕೊಂಡಿದ್ದೀವಲ್ಲ ಅದರ ಕಾಲು ಭಾಗದಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ಳುವ. ಹಾಕಿ ಇದನ್ನು ಕೂಡ ನಾವು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ನಾವು ಮೆಂತ್ಯ ಕಾಳನ್ನ ಹಾಕೊಂಡಿದ್ದೀವಲ್ಲ ಅದೇ ಕಪ್ನಲ್ಲಿ ಹೆಸರು ಕಾಳನ್ನ ಕೂಡ ಹಾಕೊಳ್ಳುವ. ನೋಡಿ, ಇಷ್ಟನ್ನು ಹಾಕಿ ನಾವು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಂತೂ ರೋಸ್ಟ್ ಮಾಡ್ಕೊಳ್ಬೇಡಿ. ಇಲ್ಲದಿದ್ದರೆ ಅದು ಬರ್ನ್ ಆಗಿಬಿಡುತ್ತೆ. ಬರ್ನ್ ಆದರೆ ತುಂಬ ಕಹಿ ಆಗುತ್ತೆ. ಅದಕ್ಕೆ ಇದೇ ರೀತಿಯಾಗಿ ನೀಟಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಆಲ್ಮೋಸ್ಟ್ ಡ್ರೈ ಆಗಿ ರೋಸ್ಟ್ ಆಗಿದೆ. ಇದು ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದು ರೋಸ್ಟ್ ಆದಮೇಲೆ ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ತಣ್ಣಗಾಯಿತು. ಈಗ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಡ್ರೈ ಆಗಿರುತ್ತಲ್ವ, ಅದು ಆರಾಮಾಗಿ ನೈಸಾಗಿ ಪೌಡ್ರ್ ಆಗುತ್ತೆ. ಯಾವ ರೀತಿಯಾಗಿ ಪೌಡ್ರ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೈಸಾಗಿ ಪೌಡ್ರ್ ಆಗಿರಬೇಕು. ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಚೆನ್ನಾಗಿ ನೈಸಾಗಿದೆ ಅಲ್ಲ. ಒಂದು ಏರ್ಟೈಟ್ ಕಂಟೈನರಲ್ಲಿ ನಾವು ಇದನ್ನ ಹಾಕಿಟ್ಕೊಂಡ್ರೆ ಒಂದು 5 ರಿಂದ 6 ತಿಂಗಳವರೆಗೂ ಇದನ್ನ ನಾವು ಯೂಸ್ ಮಾಡ್ಬೋದು. ಈ ಫ್ರೆಶ್ನೆಸ್ ಕೂಡ ಹಾಗೇ ಇರುತ್ತೆ, ಏನೂ ಹಾಳಾಗಿರುತ್ತಿಲ್ಲ. ರುಚಿಯೂ ಕೂಡ ಹಾಗೆ ಇರುತ್ತೆ. ಇದು ಮೆಂತ್ಯ ಹಾಕಿದ್ದೀವಿ, ಇದರಲ್ಲಿ ಕಹಿ ಇರುತ್ತಲ್ವಾ ಅಂದ್ಕೊಳ್ಳೋರು ಕೂಡ ನೋಡಿ, ಇದರಲ್ಲಿ ನಾವು ಸ್ವಲ್ಪ ಮಾತ್ರ ಮೆಂತ್ಯ ಕಾಳನ್ನ ಹಾಕಿರೋದು. ಅದರಲ್ಲೂ ಕೂಡ ಮೆಂತ್ಯ ಕಾಳನ್ನ ರೋಸ್ಟ್ನ ಮಾಡಿರ್ತೇವೆ. ಕಹಿ ಏನಿದ್ರು ಹೋಗಿರುತ್ತೆ, ಅದರ ಫ್ಲೇವರ್ ಮಾತ್ರ ಉಳಿದಿರುತ್ತೆ ಅಷ್ಟೇ. ಇದು ಯಾವ ರೀತಿಯಾಗಿ ಮಾಡಿ ಕುಡಿಯೋದು ಅಂತ ಕೂಡ ತೋರಿಸ್ತೇನೆ. ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮಾಲ್ಟ್ ಪೌಡರ್ ಇದೆಯಲ್ವ ಅದನ್ನ ಹಾಕೊಳ್ತೇನೆ. ನೋಡಿ, ತುಂಬಾ ಸಿಂಪಲ್ ಆಗಿ ಆರೋಗ್ಯಕರವಾದ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಕೂಡ ಹಾಕೊಳ್ತೇನೆ. ಹಾಲು ಕುಡಿಯಲ್ಲ ಅಂದರೆ ಇದೇ ರೀತಿಯಾಗಿ ಪ್ಲೈನಾಗಿ ಕುಡಿಬೋದು. ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ಹಾಲನ್ನ ಕೂಡ ಹಾಕೊಳ್ತೇನೆ. ಈಗ ಅರ್ಧ ಗ್ಲಾಸಷ್ಟು ನೀರು, ಅರ್ಧ ಗ್ಲಾಸಷ್ಟು ಹಾಲು, ಎರಡು ಸಮ ಪ್ರಮಾಣದಲ್ಲಿ ಹಾಕೊಳ್ತೇನೆ. ಈಗ ಇದು ಒಂದು ಬಾಯ್ಲ್ ಆಗಲಿ. ನಾನೀಗ ಕಾಯಿಸಿರೋ ಹಾಲನ್ನ ಹಾಕೊಂಡಿರೋದು. ಒಂದ್ಸರಿ ಬಾಯ್ಲ್ ಆದರೆ ಆಯಿತು. ಈಗ ಆಯಿತು, ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೇನೆ. ಇದನ್ನು ನಾವು ಹಾಗೆ ಬೇಕಾದರೆ ಕುಡಿಬೋದು, ಇಲ್ಲಾಂದರೆ ಸ್ಟೈನ್ ಮಾಡಬೇಕಾದ್ರೂ ಕುಡಿಬೋದು. ಆರೋಗ್ಯಕರವಾದ ಜೀರಿಗೆ ಮಾಲ್ಟ್ ರೆಡಿ ಆಯಿತು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.